ಇದು ಚಿಕ್ಕಬಳ್ಳಾಪುರ ತಾಲೂಕಿನ ಪೈಲಗುರ್ಕಿ ಬಳಿ ನಡೆದ ಹೃದಯ ವಿದ್ರಾವಕ ಘಟನೆ. ಪೆರೇಸಂದ್ರ ಗ್ರಾಮದ 58 ವರ್ಷದ ವೆಂಕಟೇಶ್ ಮೃತ ದುರ್ದೈವಿಯಾಗಿದ್ದಾರೆ. ಪೆರೇಸಂದ್ರ ಗ್ರಾಮದ ಬಳಿ ಬೀದಿ ಬದಿ ಹೂ ವ್ಯಾಪಾರ ಮಾಡಿಕೊಂಡು ಜೀವನ ನಡೆಸುತ್ತಿದ್ದ ವೆಂಕಟೇಶ್ ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಪತ್ನಿಯೊಂದಿಗೆ ಚಿಕ್ಕಬಳ್ಳಾಪುರದ ಹೂ ಮಾರುಕಟ್ಟೆಗೆ ಹೂ ತರಲು ಆಟೋದಲ್ಲಿ ಹೊರಟಿದ್ರು. ಪೆರೇಸಂದ್ರದಿಂದ ಚಿಕ್ಕಬಳ್ಳಾಪುರಕ್ಕೆ ಬರುತ್ತಿದ್ದ ವೇಳೆ ರಾಷ್ಟ್ರೀಯ ಹೆದ್ದಾರಿ 44ರ ಪೈಲಗುರ್ಕಿ ಬಳಿ ಹಿಂಬದಿಯಿಂದ ಬಂದ ಟಿಪ್ಪರ್ ಲಾರಿ ಆಟೋಗೆ ಡಿಕ್ಕಿ ಹೊಡೆದಿದೆ ಎನ್ನಲಾಗಿದೆ. ಇನ್ನು ಟಿಪ್ಪರ್ ಡಿಕ್ಕಿಯ ರಭಸಕ್ಕೆ ವೆಂಕಟೇಶ್ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಪತ್ನಿಯ ತೊಡೆಯ ಮೇಲೆ ನರಳಾಡುತ್ತಿದ್ದ ಗಂಡ ಆಕೆಯ ಕಣ್ಣೆದುರೇ ಪ್ರಾಣ ಬಿಟ್ಟಿದ್ದಾರೆ. ಕಣ್ಣೆದುರೇ ಪತಿ ಮೃತಪಟ್ಟಿದ್ದನ್ನ ಕಂಡ ಪತ್ನಿಯ ಆಕ್ರಂದನ ಮುಗಿಲು ಮುಟ್ಟಿತ್ತು. ಇನ್ನು ಅಪಘಾತದ ಬಳಿಕ ಗಾಯಾಳುವನ್ನ ಆಸ್ಪತ್ರೆಗೆ ಕರೆದೊಯ್ಯಲು ಆಂಬ್ಯುಲೆನ್ಸ್ಗಾಗಿ ಕಾಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಸುಮಾರು 1 ಗಂಟೆಯಾದರೂ ಆಂಬ್ಯುಲೆನ್ಸ್ ಬಾರದ ಹಿನ್ನೆಲೆಯಲ್ಲಿ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಳಗ್ಗೆ ಮಾರ್ಕೆಟ್ಗೆ ಹೋಗೋಣ ಅಂತ ಬರ್ತಿದ್ವಿ ಸರ್. ಟೌನಲ್ಲಿ ಪೈಲಗುರ್ಕಿಗೆ ಗೊಲ್ಲರಣಿಗೆ ಮಾರ್ಕೆಟ್ ಅಂದ್ರೆ ಯಾವ ಮಾರ್ಕೆಟ್? ಇಲ್ಲಿ ಚಿಕ್ಕಬಳ್ಳಾಪುರ ಆರಂಭ ಮಾರ್ಕೆಟ್. ಏನಕ್ಕೆ ವ್ಯಾಪಾರ ಮಾಡ್ತೀವಿ ಸರ್ ನಾವು. ಫ್ಲವರ್ಸ್ ತಗೊಳಕ್ ಬಂದ್ರೆ ಹಬ್ಬ ಅಂತ ಇವತ್ತು ಟಿಪ್ಪರ್ ಬಂದು ಟಚ್ ಮಾಡ್ದೆ ಸರ್ ನಮಗೆ. ಆಮೇಲೆ ಏನಾಯಿತು ನಾನು ನೋಡಲಿಲ್ಲ. ನಮ್ಮವ್ರು ಕೆಳಗೆ ಬಿಟ್ಟಿದ್ರು, ನಾನು ಗಾಡಿಯಲ್ಲಿದ್ದೆ. ಯಾರೋ ಹೋಗ್ತಿದ್ದ ಕೂಲಿಯವರು ಗಾಡಿಯವರು ಬಂದು ನಿಲ್ಲಿಸಿ ಟಿಪ್ಪರನ್ನು ಡ್ರೈವರ್ ಅಲ್ಲೇ ಇದ್ರು, ಏನೂ ಹೆಲ್ಪ್ ಮಾಡಲಿಲ್ಲ ಸರ್ ನಮಗೆ. ಅವ್ರು ಬಂದು ಗಾಡಿಯವರು ಬಂದು ಪಾಪ ಹಿಂಗೆ ಆಗಿಬಿಟ್ಟಿದ್ದಾರೆ, ಗಾಡಿನೂ ಸ್ಟಾರ್ಟಿಂಗಲ್ಲೇ ಇತ್ತು, ಏನಪ್ಪ ಹಿಂಗೆ ಅಂತ ಬೈದು ಅವ್ರು ನಮ್ಮನ್ನೆತ್ತಿ ಆಚೆ ಕಡೆ ಮಲಗಿಸಿದ್ರು ಸರ್. ಜಾಸ್ತಿ ಹೊತ್ತು ಇದ್ದರು. ಆವಣ್ಣನೇನು ಕಾಲ್ ಮಾಡಿಕೊಟ್ರು, ಅದು ಬೆಂಗಳೂರು ಕಂಟ್ರೋನ್ಮೆಂಟ್ಗೆ ಹೋಯ್ತು. ಅವರೆಲ್ಲ ನನ್ನನ್ನು ಕೇಳೋಷ್ಟೊತ್ತಿಗೆ ಅರ್ಧ ಅವರ್ ಆಯಿತು. ನಾನು ಊರೊಳಗೆ ಬೇರೆಯವ್ರಿಗೆ ಫೋನ್ ಮಾಡಿದೆ ಸರ್, ಆಂಬುಲೆನ್ಸ್ ಕಳಿಸಿ ಹಿಂಗೆ ಆಗೋಗಿದೆ ನಮಗೆ ಅಂತ. ಯಾರೂ ನಮ್ಗೆ ಹೆಲ್ಪ್ ಮಾಡಲಿಲ್ಲ ಸರ್. 1 ಅವರ್ ನಮ್ಮವ್ರು ಒದ್ದಾಡಿ ನಮ್ಮ ತೊಡೆ ಮೇಲೆ ಪ್ರಾಣ ಬಿಟ್ಟರು ಸರ್. ಅಲ್ಲಿ ಬೇಗ ಆಂಬುಲೆನ್ಸ್ ಬಂದಿದ್ದರೆ ಹಾಸ್ಪಿಟ್ಲಿಗೆ ಬಂದಿದ್ದು ನಮ್ಮವ್ರು ಉಳ್ಕೊತಿದ್ರು ಸರ್. ಇಲ್ಲಿ ಯಾವ ಕಡೆಯಿಂದ ಬರ್ತಿದ್ರಮ್ಮ ನೀವು? ಪೆರೇಸಂದ್ರದಿಂದ ಚಿಕ್ಕಬಳ್ಳಾಪುರಕ್ಕೆ ಬರ್ತಾ ಇದ್ವಿ ಸರ್. ಈ ಟಿಪ್ಪರ್ ಅವರು ಆ ಕಡೆಯಿಂದಾನೇ ಬರ್ತಾ ಇದ್ದೆ ಸರ್. ಹಿಂದೆ ಬರ್ತಿದ್ದೆ. ಸ್ಪೀಡಲ್ಲಿ ಇದ್ರಾ ಟಿಪ್ಪರ್ ಅವನು? ನಮ್ಗೆ ಗೊತ್ತಿಲ್ಲ ಸರ್. ನಮ್ಮ ಡ್ರೈವಿಂಗ್ ಮಾಡ್ತಾ ಇದ್ದ, ನಾನು ಹಿಂದೆಗಡೆ ಕುತ್ಕೊಂಡಿದ್ದೆ. ನಿಮ್ಮದು ಪೆರೇಸಂದ್ರ? ನಮ್ಮದು ಪೆರೇಸಂದ್ರನೇ ಸರ್. ವ್ಯಾಪಾರ ಮಾಡೋದಿಲ್ಲಿ ಊರಲ್ಲಿ ಸಂತೆಗಳಿಗೆ ಹೋಗ್ತೀವಿ. ಹಬ್ಬಗಳ ದಿವಸ ಊರಲ್ಲಿ ಬ್ರಿಡ್ಜ್ ಮೇಲೆ ಹಾಕೊಂಡು ವ್ಯಾಪಾರ ಮಾಡ್ತೀವಿ ಸರ್. ಎಷ್ಟು ಜನ ಮಕ್ಕಳು ಸರ್? ನಮಗೆ 1 ಹೆಣ್ಮಗು ಸರ್. ನಮ್ಮ ಯಜಮಾನ್ರಿಗೆ ಇನ್ನೊಬ್ರು ಬೆಂಚಿದ್ದಾರೆ, ಅವ್ರಿಗೆ 2 ಹೆಣ್ಮಕ್ಳು ಸರ್. ನಿಮ್ಮ ಹೆಸರು? ಆಧಾರ ಆಟೋನೇ ಆಗಿತ್ತಾ ವ್ಯಾಪಾರ? ಆಧಾರ ಆಟೋನೇ ಆಗಿತ್ತು ಸರ್. ಆಟೋದಲ್ಲಿ ಜೀವನ ಮಾಡ್ತಿದ್ರಿ? ಆಟೋದಲ್ಲಿ ಜೀವನ ಮಾಡ್ತಿದ್ವಿ ಸರ್. ನಾವು ಜೀವನ ಮಾಡೋದು ಹೆಂಗನ ಆಗಲಿ ಸರ್. ಆಟೋ ಓಡಿಸೋರೇ ಇಲ್ದಿದ್ರೆ ನಾವು ಜೀವನ ಮಾಡೋದು ಎಲ್ಲಿ ಬಂತು ಸರ್? ಏನಕ್ಕೆ ಬೇಕು ಸರ್? ಎಷ್ಟು ವರ್ಷದಿಂದ ಓಡಿಸ್ತಿದ್ರು ನಾವು? ಅವಾಗಲೇ ಒಂದು 20 ವರ್ಷದಿಂದ ಓಡಿಸ್ತೀವಿ ಸರ್. ನಿಮ್ಮ ಹೆಸರಮ್ಮ? ಮಂಜುಳಾ ಸರ್. ಅವ್ರ ಹೆಸರು? ವೆಂಕಟೇಶ್. ಟಿಪ್ಪರ್ ಚಾಲಕನ ಅತಿವೇಗ ಹಾಗೂ ಅಜಾಗರೂಕ ಚಾಲನೆಯ ಅಪಘಾತಕ್ಕೆ ಕಾರಣ ಎನ್ನಲಾಗಿದ್ದು, ಘಟನೆ ಪೆರೇಸಂದ್ರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೂ ತರಲು ಹೊರಟಿದ್ದ ಕುಟುಂಬಕ್ಕೆ ಟಿಪ್ಪರ್ ಲಾರಿ ಅಟ್ಟಹಾಸ ಬರ ಸೇಡಿಲಿನಂತೆ ಎರಗೆ ಕುಟುಂಬದ ಆಧಾರವಾಗಿದ್ದ ವೆಂಕಟೇಶರನ್ನ ಬಲಿ ಪಡೆದಿದೆ. ಟಿಪ್ಪರ್ಗಳ ಅತಿವೇಗಕ್ಕೆ ಕಡಿವಾಣ ಯಾವಾಗ, ಅಮಾಯಕ ಜೀವಗಳ ಬಲಿಗೆ ಕೊನೆ ಯಾವಾಗ ಎಂಬ ಪ್ರಶ್ನೆ ಇದೀಗ ಚಿಕ್ಕಬಳ್ಳಾಪುರದಲ್ಲಿ ಮತ್ತೆ ಕೇಳಿ ಬಂದಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.